ಬಡನೇಕರ ಗುಂಡಪ್ಪ ಪಾಂಡಪ್ಪ ಕ್ವಾನೂರ್ ಅವರ ಮಗಳು ಸಂಜನಾ ಕ್ವಾನೂರ್ ಕೆರೂರ್ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎಂಎಚ್ಎಂ ಮೆಣಸಗಿ ಕಾಲೇಜಿನ ಕಲಾ ವಿಭಾಗದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಸಾಧನೆಯನ್ನು ಕಂಡು ರಾಯಲ್ ಫೋಟೋ ಸ್ಟುಡಿಯೋ ಮಾಲೀಕರಾದ ಹೀರಾ ಅತ್ತಾರ್, ಹವ್ಯಾಸಿ ಕಲಾವಿದರು, ದ್ವಿತೀಯ ಪಿಯುಸಿಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿನಿ ಸಂಜನಾ ಕ್ವಾನೂರ್ ಮತ್ತು ಅವಳ ತಂದೆ ತಾಯಿ ತಮ್ಮ ರಾಯಲ್ ಸ್ಟುಡಿಯೋಗೆ ಕರೆಸಿ ಸನ್ಮಾನ ಮಾಡಿದ್ದು ವಿಶೇಷವಾಗಿತ್ತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೀರಾ ಅತ್ತಾರ್ ಮಾತನಾಡಿ, ಮಗು ಸಾಧನೆ ಮಾಡಬೇಕಾದ್ರೆ ತಂದೆ ತಾಯಿಯ ಪರಿಶ್ರಮ ಕೂಡ ಇರುತ್ತದೆ. ಈ ಕಾರಣಕ್ಕೆ ಈ ಮಗುವಿನ ಸನ್ಮಾನ ಸಂಭ್ರಮದಲ್ಲಿ ತಂದೆ ತಾಯಿ ಕೂಡ ಪಾಲುದಾರರು. ಮಗುವಿನ ಲಾಲನೆ ಪಾಲನೆ ಜೊತೆ ಶಿಕ್ಷಣಕ್ಕೆ ಮಹತ್ವ ನೀಡಿ ಮಕ್ಕಳನ್ನ ಶಿಕ್ಷಣ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಪಾಲಕರ ಸೇವೆ ಮಹತ್ವದಾಗಿದ್ದು, ಈ ಕಾರಣಕ್ಕೆ ಸಂಜನಾಳ ತಂದೆ ತಾಯಿಗೆ ಸನ್ಮಾನ ಮಾಡುತ್ತಿದ್ದೇನೆ ಎಂದು ಸಂತೋಷದಿಂದ ಹೇಳಿಕೊಂಡರು. ಅವರು ಮುಂದುವರೆದು ಮಾತನಾಡಿ, ಬಡ ಹೆಣ್ಣು ಶಿಕ್ಷಣ ವಂಚಿತ ಆಗಬಾರದು, ಶಿಕ್ಷಣ ಕಲಿಯಬೇಕು. ಸಂಜನಾ ಮುಂದಿನ ವ್ಯಾಸಂಗಕ್ಕಾಗಿ ನನ್ನ ಕೈಲಿ ಆದಷ್ಟು ಯಾವುದೇ ರೀತಿ ಸಹಾಯ ಕೊಡಲಿಕ್ಕೆ ಸಿದ್ಧಲಿದ್ದೇನೆ. ವಿದ್ಯಾರ್ಥಿನಿ ಮತ್ತು ಪಾಲಕರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದು ವಿನಂತಿಸಿದರು. ಮಕ್ಕಳು ವಿದ್ಯಾಭ್ಯಾಸದ ಜೊತೆ ಮುಂದೆ ಏನಾಗಬೇಕು ಎನ್ನುವುದ ಗುರಿ ಇಟ್ಟುಕೊಳ್ಳಬೇಕು. ಈ ವಿಷಯ ಸಂಬಂಧಪಟ್ಟಂತೆ ಸಂಜನಾ ಮುಂದಿನ ದಿನಮಾನಗಳಲ್ಲಿ ಐಎಎಸ್ ಕೆಎಎಸ್ ಮಾಡುವ ಉದ್ದೇಶ ಹೊಂದಿದ್ದು, ಇದು ಉತ್ತಮ ಬೆಳವಣಿಗೆ ಆಗಿದೆ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಅನೇಕ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಅಭಿಪ್ರಾಯ ವ್ಯಕ್ತಪಡಿಸುವುದು ಸಾಮಾನ್ಯ. ಸಂಜನಾಳ ಅಭಿಪ್ರಾಯ ಭಿನ್ನವಾಗಿದ್ದು, ಈ ಕ್ಷೇತ್ರಗಳಲ್ಲಿ ಯಶಸ್ಸು ಕಾಣಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಕೆರೂರು ಮೂಲದ ಬೆಂಗಳೂರಿನ ಉದ್ಯಮಿ ದಾವಲ್ ಹುಣಸಿಮರದ್ ಅವರ ಸುಪುತ್ರ ಜಾವಿದ್ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ಒಂದಾದ ಬಿಎಸ್ನಲ್ಲಿ ವಿಜ್ಞಾನ ವಿಭಾಗದಲ್ಲಿ 94% ಅಂಕ ತೆಗೆದುಕೊಂಡು ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಜಾವಿದ್ ಹುಣಸಿಮರದ್ ಬೆಂಗಳೂರಿನಲ್ಲಿ ಇದ್ದ ಕಾರಣ ಸನ್ಮಾನ ಮಾಡಲಿಕ್ಕೆ ಅಸಾಧ್ಯವಾಗಿದ್ದು, ಈ ಸಂದರ್ಭದಲ್ಲಿ ಜಾವಿದ್ ಸಾಧನೆ ಶ್ಲಾಘನೀಯ. ಶ್ರೀಮಂತರ ಮಕ್ಕಳು ಇಂದಿನ ದಿನಮಾನಗಳಲ್ಲಿ ಐಷಾರಾಮಿ ಜೀವನ ಕಳೆಯುವುದು ಸಾಮಾನ್ಯವಾಗಿದ್ದು, ತಂದೆ ದಾವಲ್ ಹುಣಸಿಮರದ್ ಶ್ರೀಮಂತ ಇದ್ದರೂ ಶ್ರೀಮಂತ ಎಂಬ ಆಡಂಬರಕ್ಕೆ ಹೋಗದೆ ಜಾವಿದ್ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ಯಾವುದೇ ರೀತಿ ಕೋಚಿಂಗ್ ಇಲ್ಲದೆ ಮನೆಯಲ್ಲಿ ಅಭ್ಯಾಸ ಮಾಡಿ ಪರಿಶ್ರಮ ಪಟ್ಟು ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಜಾವಿದ್ಗೆ ಶುಭ ಕೋರುತ್ತೇನೆ ಎಂದು ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಅಬೂಬಕರ್ ಎಡಳ್ಳಿ ಮಾತನಾಡಿ, ರಾಯಲ್ ಸ್ಟುಡಿಯೋ ಮಾಲೀಕ, ಸಮಾಜ ಸೇವಕ ಹೀರಾ ಅತ್ತಾರ್ ಸುಮಾರು 10-15 ವರ್ಷಗಳಿಂದ ತಮ್ಮ ಕೈಲಾದಷ್ಟು ಆರ್ಥಿಕವಾಗಿ ಸಹಾಯ ಮಾಡುತ್ತಾ ಬಂದಿರುತ್ತಾರೆ. ನೆರೆ ಪ್ರವಾಹ ಇರಬಹುದು, ಬಡ ವಿದ್ಯಾರ್ಥಿನಿಯರ ಮತ್ತು ಅನಾಥ ಮಕ್ಕಳಿಗೆ ತಮ್ಮ ಕೈಲಾದಷ್ಟು ಆರ್ಥಿಕ ನೆರವು ನೀಡುತ್ತಾ ಬಂದಿರುತ್ತಾರೆ. ಇದೇ ತರನಾಗಿ ಬಡ ನೇಕಾರನ ಮಗಳು ಸಂಜನಾ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ 94% ಅಂಕ ಗಳಿಸಿ ಕಾಲೇಜಿಗೆ ಪ್ರಥಮ ಸ್ಥಾನ ಗಳಿಸಿದ್ದಕ್ಕೆ ಅವಳನ್ನ ಗುರುತಿಸಿ ಸನ್ಮಾನಿಸಿ ಅವಳನ್ನ ಪ್ರೋತ್ಸಾಹಿಸಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ನೆರವು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಸೇವೆ ಕೇವಲ ಪ್ರಚಾರಕ್ಕೆ ಸೀಮಿತವಾಗಲಿರದೆ ಅವರ ಸಹಾಯ ಹಸ್ತ ನೀಡಿದ್ದನ್ನು ಕಂಡು ಇತರರು ಬಡ ಮಕ್ಕಳಿಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕು ಎಂಬ ಉದ್ದೇಶ ಆಗಿದ್ದು, ಇವರ ಅಭಿಪ್ರಾಯ ನಿಜಕ್ಕೂ ಶ್ಲಾಘನೀಯ. ಈ ಸಂದರ್ಭದಲ್ಲಿ ಆತ್ಮೀಯ ಗೆಳೆಯರು, ಜೀವಿಗಳಾದ ವಿಜ್ಞಾನ ವಿಭಾಗದ ದ್ವಿತೀಯ ಪಿಯುಸಿಯಲ್ಲಿ ಸಾಧನೆ ಮಾಡಿದ ಜಾವಿದ್ ಹುಣಸಿಮರದ್, ಸಮೀರ್ ಬಂಟ್ನೂರ್ ಇವರು ಕೂಡ ಉತ್ತಮ ಅಂಕಗಳನ್ನು ಪಡೆದುಕೊಂಡು ತಂದೆ ತಾಯಿ ಕೀರ್ತಿಯನ್ನ ಬೆಳಗಿಸಿದ್ದಾರೆ. ಇವರಿಗೂ ಕೂಡ ಶುಭಾಶಯ ಕೋರಿದ್ರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಿವಪ್ಪ ಗುತ್ತನವರ್ ಮಾತನಾಡಿ, ಸಾಧನೆಗೆ ಬಡತನ ಅಡೆತಡೆ ಇಲ್ಲವಂತೆ ಬಡತನ ಮೆಟ್ಟಿ ಪಿಯುಸಿ ದ್ವಿತೀಯ ಪರೀಕ್ಷೆಯಲ್ಲಿ ತಮ್ಮ ಅಂಕ ಪಡೆದು ಇತರರಿಗೆ ಮಾದರಿಯಾಗಿದ್ದಾರೆ. ಸಂಜನಾ ಕ್ವಾನೂರ್ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ದೇಶ ಸೇವೆ ಮಾಡಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸಿದರು. ಸಂಜನಾ ಅವಶ್ಯಕತೆ ಇದ್ದರೆ ಹಣಕಾಸಿನ ಸಹಾಯ ನೀಡುವುದಾಗಿ ಹೇಳಿದರು. ಅಬೂಬಕರ್ ಎಡಳ್ಳಿ, ವಿಮೋದ ನ್ಯೂಸ್, ಕೆರೂರು.